ಹಲೋ ಫ್ರೆಂಡ್ಸ್, ಎಲ್ರಿಗೂ ಕ್ಲಾಸಿಕ್ ಸ್ಟಿಚಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ರೆಕಾರ್ಡ್ ಬರೆಯೋದು ಎಷ್ಟು ಉಪಯೋಗಕ್ಕೆ ಬರುತ್ತೆ, ಹಾಗೆ ಮಕ್ಕಳ ಅಂಡರ್ವೇರ್ ಅಳತೆ ತಗೊಳ್ಳೋದು ಹೇಗೆ, ಅದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಗಳೇನು, ಈ ಕನ್ಸ್ಟ್ರಕ್ಷನ್ ಹೇಗೆ ಮಾಡ್ಕೊಳ್ಳೋದು, ಹಾಗೆ ಡ್ರಾಫ್ಟಿಂಗ್ ಮಾಡೋದು, ಪೇಪರ್ ಕಟ್ಟಿಂಗ್ ಮಾಡೋದು, ಇವಿಷ್ಟನ್ನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಮೇಲೆ ಐ ಬಟನಲ್ಲಿ ಬರ್ತಾ ಇದೆ, ನೀವು ಹೋಗಲ್ಲಿ ಕ್ಲಿಕ್ ಮಾಡಿದ್ರೆ ನೋಡ್ಬೋದು. ಈ ವಿಡಿಯೋದಲ್ಲಿ 18 ಇಂಚು ಸೊಂಟದ ಸುತ್ತಳತೆ ಇರುವ ಮಕ್ಕಳ ಅಂಡರ್ವೇರ್ ಹೇಗೆ ಹೊಲಿಯೋದು ಅಂತ ನೋಡೋಣ ಬನ್ನಿ. ನೋಡಿ, ಇದು ಮಕ್ಕಳ ಅಂಡರ್ವೇರು. ಇದನ್ನು ಹೊಲಿಯೋದಕ್ಕೆ ಫಸ್ಟು ಅಳತೆ ತಗೊಳ್ತಾ ಇದ್ದೀನಿ. ಈ ರೀತಿ ಟೇಪ್ ತಗೊಂಡು ನಾವು ಸೊಂಟದ ಸುತ್ತ ಒಂದು ಸುತ್ತು ಬರಬೇಕು. ನೋಡಿ, ಈ ರೀತಿ ಅದರೊಳಗೆ 2 ಬೆರಳುಗಳನ್ನ ಇಟ್ಟು ನಾವು ಅಳತೆ ತೊಗೊಬೇಕು. ನಾನಿಲ್ಲಿ 18 ಇಂಚು ಅಂತ ತೊಗೊಂಡು ಬರ್ಕೊಂಡಿದ್ದೀನಿ. ಮಕ್ಕಳ ಅಂಡರ್ವೇರ್ ಹೊಲಿಯೋದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಅಂದರೆ ಮೆಟೀರಿಯಲ್ಗಳು: ಹತ್ತಿ ಬಟ್ಟೆ, ನಾನಿಲ್ಲಿ ವೈಟ್ ಪಾಪ್ಲಿನ್ ಬಟ್ಟೆ ತೊಗೊಂಡಿದ್ದೀನಿ, ಹಾಗೆ ದಾರ ತೊಗೊಂಡಿದ್ದೀನಿ, ಅರ್ಧ ಇಂಚ್ ಅಗಲ ಇರೋ ಎಲಾಸ್ಟಿಕ್ ತೊಗೊಂಡಿದ್ದೀನಿ. ಈಗ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಸೆಲ್ವೆಡ್ಜ್ ಅಂತೀವಿ. ನೋಡಿ, ಈ ತುದಿಗೆ ಸೆಲ್ವೆಡ್ಜ್ ಇರುತ್ತೆ. ಹೀಗೆ ಇದು ಬಟ್ಟೆಯ ಅಗಲ. ನೋಡಿ, ಇದು ಬಟ್ಟೆಯ ಅಗಲ, ಇದು ಬಟ್ಟೆಯ ಉದ್ದ. ಈ ರೀತಿ ಬರೋದು ಬಟ್ಟೆಯ ಉದ್ದ. ಈ ಸೆಲ್ವೆಡ್ಜ್ಗೆ ಬಟ್ಟೆಯ ಅಗಲ ಆಗುತ್ತೆ. ನಾವು ಅಗಲವನ್ನು ಅಗಲದಲ್ಲೇ ಇಡಬೇಕು, ಉದ್ದವನ್ನು ಉದ್ದದ ರೀತಿಯನ್ನೇ ಇಡಬೇಕು. ನಾವು ಈ ರೀತಿ ಉದ್ದವನ್ನು ಈ ರೀತಿ ಇಟ್ಕೊಳ್ಬಾರ್ದು, ಉದ್ದವನ್ನು ಈ ರೀತಿಯೇ ಇಟ್ಕೊಳ್ಬೇಕು. ಬಟ್ಟೆ ಮೇಲೆ ಡ್ರಾಫ್ಟಿಂಗ್ ಮಾಡ್ಕೊಳ್ಬೇಕು ಅಂದರೆ ನಾವು ಒಂದು ತುದಿಯಿಂದ ಡ್ರಾಫ್ಟಿಂಗ್ ಮಾಡ್ಕೊಬೇಕು, ಮಧ್ಯದಲ್ಲೆಲ್ಲೂ ಕಟಿಂಗ್ ಮಾಡಬಾರ್ದು. ಮಧ್ಯದಲ್ಲಿ ಕಟಿಂಗ್ ಮಾಡಿದ್ರೆ ಬಟ್ಟೆ ವೇಸ್ಟ್ ಆಗುತ್ತೆ. ಆದ್ದರಿಂದ ಒಂದು ತುದಿಯಿಂದ ಡ್ರಾಫ್ಟಿಂಗ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಬಟ್ಟೆ ಫೋಲ್ಡಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಫೋಲ್ಡಿಂಗ್ ಬರಬೇಕು. ನಾನಿಲ್ಲಿ ದೊಡ್ಡ ಬಟ್ಟೆನಲ್ಲಿ ತೋರ್ಸೋಕ್ಕಾಗ್ತಿಲ್ಲ, ಆದ್ದರಿಂದ ಚಿಕ್ಕ ಬಟ್ಟೆನಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ಟೆ ಹೇಗೆ ಫೋಲ್ಡಿಂಗ್ ಮಾಡ್ಕೊಳ್ಳೋದು ನನ್ನ ತೋರಿಸ್ತಾ ಇದ್ದೀನಿ. ಈ ಸೆಲ್ವೆಡ್ಜ್ ಇರುತ್ತಲ್ಲ, ಆ ಸೆಲ್ವೆಡ್ಜನ್ನ ಈ ರೀತಿ ತಂದು ನೋಡಿ, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಮರ್ಚ್ಕೊಬೇಕು. ಇದು ಒಂದು ಫೋಲ್ಡು, ಹಾಗೆಯೇ ಇದು ಇನ್ನೊಂದು ಫೋಲ್ಡು. ಬೇಬಿ ಅಂಡರ್ವೇರ್ಗೆ ನಾವು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ನಾವು ಬಟ್ಟೆನ ನೋಡಿ ಈ ರೀತಿ ಫೋಲ್ಡ್ ಮಾಡಬಾರ್ದು, ಇದರಿಂದ ಬಟ್ಟೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಇಟ್ಟು ಈ ರೀತಿ ಫೋಲ್ಡಿಂಗ್ ತೊಗೊಬೇಕು. ಇದ್ರ ಮೇಲೆ ನಾನು ಡ್ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ. ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡ ನಂತರ ನೋಡಿ, ಇವಾಗ ಕನ್ಸ್ಟ್ರಕ್ಷನ್ ಪ್ರಕಾರ ಡ್ರಾಫ್ಟಿಂಗ್ ಮಾಡೋಣ. 0ಇಂದ 1 ಪೂರ್ಣ ಉದ್ದ ಎಷ್ಟು ಬರಬೇಕು ಅಂದರೆ ಸೊಂಟದ ಸುತ್ತಳತೆಯ 1/3 ಭಾಗ, ಅದ್ರ ಜೊತೆಗೆ 2 ಇಂಚನ್ನು ಸೇರಿಸ್ಬೇಕು. ನಮಗೆ ಇಲ್ಲಿ 18 ಇಂಚನ್ನು 3ರಿಂದ ಭಾಗ ಮಾಡಿದ್ರೆ 6 ಇಂಚು ಸಿಗುತ್ತೆ. 6 ಇಂಚಿಗೆ 2 ಇಂಚನ್ನು ಪ್ಲಸ್ ಮಾಡಿದ್ರೆ ಟೋಟಲು ನಮಗೆ 8 ಇಂಚ್ ಬರುತ್ತೆ. ಇಲ್ಲಿ 0ಇಂದ 1ನ್ನು 8 ಇಂಚ್ ಅಂತ ಇಡ್ತೀವಿ. ನೋಡಿ, ಇದನ್ನು 8 ಇಂಚು ಈ ಬಟ್ಟೆ ಮೇಲೆ ಇಡ್ತಾ ಇದ್ದೀನಿ. ನೋಡಿ, ಇದು ಫೋಲ್ಡಿಂಗ್ ಲೈನು. ಈ ಫೋಲ್ಡಿಂಗ್ ಲೈನ್ ಅಂತಂದರೆ ಇಲ್ಲಿ ನಾವು ಯಾವುದೇ ರೀತಿ ಗೆರೆ ಬಿಡ್ದಂಗೆ ಇದನ್ನೇ ಗೆರೆ ಅಂತ ಕನ್ಸಿಡರ್ ಮಾಡಬೇಕು. ನೋಡಿ, 8 ಇಂಚಿಗೆ ಮಾರ್ಕ್ ಆಗ್ತಾ ಇದ್ದೀನಿ. ನೋಡಿ, ಇದು 8 ಇಂಚು, ಇದು 0ಇಂದ 1. ಈ ರೀತಿ ನೀವೇನು ನಂಬರ್ ಬರ್ಕೊಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ನಾನು ನಂಬರ್ ಬರಿತಾ ಇದ್ದೀನಿ. ಈಗ 0ಇಂದ 2. 0ಇಂದ 2 ಎಷ್ಟು ಬರಬೇಕು ಅಂದರೆ ಸೊಂಟದ ಸುತ್ತಳತೆಯ 4/1 ಭಾಗ, ಅದ್ರ ಜೊತೆಗೆ 1 ಇಂಚನ್ನು ಸೇರಿಸ್ಬೇಕು. ಈಗ ನೋಡಿ, 18 ಇಂಚ್ ಇಲ್ಲಿ ಮೇಲೆ ಬರ್ಕೊಂಡಿದ್ದೀವಿ, ಕೆಳಗಡೆ 4 ಇಂಚು ಬರ್ಕೊಂಡಿದ್ದೀವಿ. ಈ ಥರ ಅಂದರೆ ಡಿವೈಡ್ ಮಾಡಬೇಕು ಅಂತ. 18ನ್ನು 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 4.25 ಇಂಚ್ ಬರುತ್ತೆ. ಅದಕ್ಕೆ 1 ಇಂಚನ್ನು ಪ್ಲಸ್ ಮಾಡ್ತಾ ಇದ್ದೀವಿ. ಟೋಟಲು ನಮಗೆ 5.25 ಇಂಚ್ ಬರುತ್ತೆ. 0ಇಂದ 2ನ್ನು 5.25 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು
ಒಂದು ಗೆರೆಯನ್ನು ಎಳಿತಾ ಇದ್ದೀನಿ. ಇದು ನಮಗೆ 2 ಆಯಿತು. ನೆಕ್ಸ್ಟ್ ಏನಿದೆ ಕನ್ಸ್ಟ್ರಕ್ಷನಲ್ಲಿ 1ರಿಂದ 3 ನೋಡಿ, ಇಲ್ಲಿ 1ರಿಂದ 3 ಇದು 1, ನಾವಿಲ್ಲಿ 3ನ್ನ ಮಾರ್ಕ್ ಮಾಡಬೇಕು. ಎಷ್ಟು ಮಾಡಬೇಕು ಅಂದರೆ 0ಯಿಂದ 2ಕ್ಕೆ ಇರುವ ಅಳತೆ, ಅಂದರೆ 0ಯಿಂದ 2 ಎಷ್ಟಿದೆಯೋ 1ರಿಂದ 3 ಅಷ್ಟೇ ಇಡಬೇಕು. ಅಂದರೆ ಅಲ್ಲಿಗೆ 5.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಮಾರ್ಕ್ ಮಾಡಿ ಇದಕ್ಕೆ 3 ಅಂತ ನಂಬರ್ ಕೊಟ್ಟಿದ್ದೀನಿ. ಒಂದು ಗೆರೆಯನ್ನು ಎಳಿತಾ ಇದ್ದೀನಿ. ನೆಕ್ಸ್ಟ್ ಏನಿದೆ ಕನ್ಸ್ಟ್ರಕ್ಷನಲ್ಲಿ 2ರಿಂದ 4 2ರಿಂದ 4ನ್ನು ಇಡಬೇಕು. ಅದು ಎಷ್ಟು ಬರಬೇಕು ಅಂದರೆ 0ಯಿಂದ 1ಕ್ಕೆ 0ಯಿಂದ 1ಕ್ಕೆ ನೋಡಿ, ಇಲ್ಲಿ 0ಯಿಂದ 1ಕ್ಕೆ ಇದೆಯಲ್ಲ, ಅದರ ಅರ್ಧ ಅಂದರೆ 0ಯಿಂದ 1ಕ್ಕೆ ನಾವು 8 ಇಂಚ್ ಇಟ್ಟಿದ್ವಿ, ಅದರ ಅರ್ಧ ಅಂದರೆ 4 ಇಂಚು. ನೋಡಿ 4 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದನ್ನು 4 ಅಂತ ನಂಬರ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಏನಿದೆ ಕನ್ಸ್ಟ್ರಕ್ಷನಲ್ಲಿ 1ರಿಂದ 5 1ರಿಂದ 5 ಇಲ್ಲಿಗೆ ಇಡ್ತೀವಿ. ಅದೆಷ್ಟು ಇಡಬೇಕು ಅಂದರೆ ಸೊಂಟದ ಸುತ್ತಳತೆಯ 12ನೇ 1 ಭಾಗ ಜೊತೆಗೆ 1ನ್ನು ಪ್ಲಸ್ ಮಾಡ್ತಾ ಇದ್ದೀವಿ. ಎಷ್ಟು ಬರುತ್ತೆ ಅಂದರೆ 2.5 ಇಂಚ್ ಬರುತ್ತೆ 0ಯಿಂದ 5ಕ್ಕೆ. ನೋಡಿ ಇಲ್ಲಿ ಇದನ್ನು 5 ಅಂತ ನಂಬರ್ ಕೊಡ್ತಾ ಇದ್ದೀನಿ. ಈ ರೀತಿ 5 ಅಂತ ನಂಬರ್ ಕೊಟ್ಟಾದ್ಮೇಲೆ 4 ಮತ್ತು 5ನ್ನು ಸೇರಿಸ್ಬೇಕು. 5ರಿಂದ 6 5ರಿಂದ 6 ಎಷ್ಟಿಡಬೇಕು ಅಂದರೆ 4ರಿಂದ 5ಕ್ಕೆ ಇರುವ ಅಳತೆಯ ಅರ್ಧ ಭಾಗ, ಅಂದರೆ ನಾವಿಲ್ಲಿ ಮೆಷರ್ ಮಾಡ್ಕೊಳ್ಬೇಕು. ಎಷ್ಟು ಬರುತ್ತೆ ಇದು 5 ಬರುತ್ತೆ. 5ನ್ನ ಅರ್ಧಕ್ಕೆ ಮರ್ಚಿದ್ರೆ ಎಷ್ಟು ಬರುತ್ತೆ ನಮಗೆ 2.5 ಇಂಚ್ ಬರುತ್ತೆ. 2.5 ಇಂಚ್ಗೆ ಒಂದು ಮಾರ್ಕ್ ಹಾಕೊಬೇಕು. ಇದನ್ನು 6 ಅಂತ ನಂಬರ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು 6ರಿಂದ 7 6ರಿಂದ 7 ಮೇಲಕ್ಕೆ ಅಂದರೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊಬೇಕು. ನೋಡಿ ಅರ್ಧ ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಇದು 7 ಆಯಿತು. ಈಗ ಏನು ಮಾಡಬೇಕು ಅಂದರೆ ಇದಕ್ಕೆ ಶೇಪ್ ಕೊಡಬೇಕು. ಇದು ಪಾಯಿಂಟು ಶೇಪ್ ಕೊಡೋಕ್ಕೋಸ್ಕರ ನೋಡಿ ಈ ರೀತಿ ಶೇಪ್ ಕೊಡಬೇಕು. ನೆಕ್ಸ್ಟು ಇಲ್ಲಿಂದ ಇಲ್ಲಿ ಲೈಟಾಗೆ ಸ್ವಲ್ಪ ಶೇಪ್ ಕೊಡಬೇಕು. ಈ ರೀತಿ ಲೈಟಾಗೆ ಒಂದು ಶೇಪ್ ಕೊಡಬೇಕು. ಈಗ ಲಾಸ್ಟ್ ಅಳತೆ 2ರಿಂದ 8ಕ್ಕೆ ಅರ್ಧ ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಅರ್ಧ ಇಂಚ್ ಮಾರ್ಕ್ ಮಾಡಿ ಇದಕ್ಕೆ 8 ಅಂತ ನಂಬರ್ ಕೊಡ್ತಾ ಇದ್ದೀನಿ. ಈ 8 ಅಂತ ನಂಬರ್ ಕೊಟ್ಟಿದ್ದಕ್ಕೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆ ಎಳಿತಾ ಇದ್ದೀನಿ. ಇದಿಷ್ಟು ಡ್ರಾಫ್ಟಿಂಗ್ ಆಯಿತು ಬಟ್ಟೆ ಮೇಲೆ. ನೋಡಿ ಈ ಲೈನ್ ಏನಕ್ಕೆ ಹಾಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಲೈನ್ ಹಾಕಿದ್ರೆ ಇದು ಉದ್ದ ಇದೆ ಅಂತ, ಸೆಲ್ವೆಡ್ಜ್ಗೆ ನೇರ ಇದೆ. ಈ ರೀತಿ ನೋಡಿ ಇದು ಸೆಲ್ವೆಡ್ಜು, ಇದಕ್ಕೆ ನೇರ ಇದೆ ಅಂತ. ಹಿಂಗೆ ಹಾಕಿದ್ರೆ ಇದು ಅಗಲ, ಸೆಲ್ವೆಡ್ಜ್ಗೆ ನೋಡಿ ಈ ರೀತಿ ಅಡ್ಡ ಬಂದಿದೆ, ಇದು ಅಗಲ ಆಗುತ್ತೆ. ನೋಡಿ ಈ ರೀತಿ ಇದು ಫೋಲ್ಡಿಂಗ್ ಮಾರ್ಕ್ ಹಾಕ್ತಾ ಇದ್ದೀನಿ. ಫೋಲ್ಡಿಂಗ್ ಮಾರ್ಕ್ ಏನಕ್ಕೆ ಅಂತಂದರೆ ನೋಡಿ ಈ ರೀತಿ ಇಲ್ಲಿ ಫೋಲ್ಡಿಂಗ್ ಆಗಿರಬೇಕು, ಇಲ್ಲೂ ಅಷ್ಟೇ ಫೋಲ್ಡಿಂಗ್ ಆಗಿರಬೇಕು. ಇದು ಏನಕ್ಕೆ ಹಾಕೋದು ಅಂದರೆ ನಾವು ಕಟಿಂಗ್ ಮಾಡಿದ್ರು ಬೇರೆಯವ್ರು ಸಹ ಇದನ್ನು ನೋಡಿಕೊಂಡು ಹೊಲಿಯೋದಕ್ಕೆ ಅನುಕೂಲ ಆಗಲಿ ಅಂತ ನಾವು ಈ ಮಾರ್ಕನ್ನು ಹಾಕಿರ್ತೀವಿ. ಫ್ರೆಂಡ್ಸ್, ಡ್ರಾಫ್ಟಿಂಗ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ಕಟಿಂಗ್ ತೋರಿಸ್ತಾ ಇದ್ದೀನಿ. ಕಟಿಂಗು ಫಸ್ಟು ಈ ಲೈನನ್ನು ಕಟ್ ಮಾಡಬೇಕು. ನೋಡಿ ಈ ಲೈನನ್ನು ಕಟಿಂಗ್ ಮಾಡ್ಕೊಬೇಕು ನಾವು. ಈ ಲೈನನ್ನು 4 ಬಟ್ಟೆಗಳನ್ನ ಸೇರಿಸಿ ನಾವು ಕಟಿಂಗ್ ಮಾಡಬೇಕು. ನೋಡಿ ಈ ರೀತಿ ಕಟಿಂಗ್ ಬಂತು. ನೋಡಿ ಈ ಕಟಿಂಗ್ ಮಾಡಬೇಕು ಅಂದರೆ ಈ ಬಟ್ಟೆಗೆ ಮಾತ್ರ ಮಾಡಬೇಕು, ಈ ಕೆಳಗಿನ ಬಟ್ಟೆಗೆ ಮಾಡಬಾರ್ದು. ಈ 2 ಬಟ್ಟೆ ಬಿಟ್ಟು ಈ 2 ಬಟ್ಟೆಗೆ ಮಾತ್ರ ಮಾಡಬೇಕು. ಇದೇನಕ್ಕೆ ಅಂದರೆ ಇದು ಫ್ರಂಟ್ ಬರುತ್ತೆ, ಇದು ಬ್ಯಾಕ್ ಬರುತ್ತೆ. ಆದ್ದರಿಂದ ಈ ರೀತಿ ಓಪನ್ ಮಾಡಿ ಕಟಿಂಗ್ ಮಾಡಬೇಕು. ನೋಡಿ ಈ ರೀತಿ ಕಟಿಂಗ್ ಮಾಡಿದ್ಮೇಲೆ ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನಮಗೆ ಕಟಿಂಗ್ ಬರುತ್ತೆ.
ಸ್ಟಿಚಿಂಗ್ ಹೇಗೆ ಮಾಡೋದು ಅಂದರೆ ನೋಡಿ, ಫಸ್ಟು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡಿಂಗ್ ಆಗಬೇಕು. ಯಾವಾಗಲೂ ಡ್ರಾಫ್ಟನ್ನು ನಾವು ಉಲ್ಟಾ ಸೈಡ್ ಮಾಡ್ತೀವಿ, ಆದ್ದರಿಂದ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಕು. ಫಸ್ಟು ಈ ರೀತಿ ಸಣ್ಣದಾಗೆ ಮರ್ಚಿ ಹೊಲ್ಕೊಂಬರ್ಬೇಕು. ನಿಮಗೆ ಮಿಷಿನ್ ಮೇಲೆ ಫೋಲ್ಡಿಂಗ್ ಮಾಡೋಕ್ಕೆ ಬರಲ್ಲ ಅಂತಂದರೆ ನೋಡಿ ಈ ರೀತಿ ಇಟ್ಟು ಐರನ್ ಮಾಡ್ಕೊಂಬಿಡಿ. ನೋಡಿ ಈ ರೀತಿ ಒಂದು 1/4 ಇಂಚ್ಗೆ ಮರ್ಚಿ ಫುಲ್ಲು ಐರನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಐರನ್ ಮಾಡ್ಕೊಂಡ್ಮೇಲೆ ಈ ತುದಿಗೆ ಸ್ಟಿಚ್ ಹಾಕೊಂಬರ್ಬೇಕು. ಸೆಂಟ್ರಲ್ ಎಲ್ಲೂ ಸ್ಟಿಚ್ ಬರಬಾರ್ದು, ತುದಿಗೆ ಸ್ಟಿಚ್ ಬರಬೇಕು. ನೋಡಿ ಇಲ್ಲಿ ಸ್ವಲ್ಪ ಸ್ಟಿಚ್ಚನ್ನು ಹಿಂದೆ ಮುಂದೆ ಮಾಡಬೇಕು. ನೋಡಿ ಈ ರೀತಿ ತುದಿಗೆ ಸ್ಟಿಚ್ ಬರಬೇಕು. ಇನ್ನೊಂದು ಸೈಡನ್ನು ಅದೇ ರೀತಿ ಹೊಲಿಬೇಕು. ಫಸ್ಟ್ ಇಲ್ಲಿ ಲಾಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಎರಡೂ ಕಡೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಸೈಡ್ಗೆ ಒಂದೊಂದು ಸ್ಟಿಚ್ ಹಾಕಬೇಕು. ಇಷ್ಟು ಜಾಗ ಬಿಟ್ಟು 1/4 ಇಂಚು ಜಾಗ ಬಿಟ್ಟು ಸ್ಟಿಚ್ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ನೋಡಿ ಎರಡನ್ನೂ ಸೇರಿಸಿ ಸ್ಟಿಚ್ ಹಾಕಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡಿರ್ತೇವಲ್ಲ, ಆ ಕಡೆಯಿಂದನೇ ಶುರು ಮಾಡ್ತಿದ್ದೀನಿ. ನೋಡಿ ಎರಡು ಕಡೆ ಸ್ಟಿಚ್ ಮಾಡ್ಕೊಂಡ ನಂತರ ನೋಡಿ ಎಲಾಸ್ಟಿಕ್ ಇಟ್ಟು ಈ ರೀತಿ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ ನಂತರ ನೋಡಿ ಇಲ್ಲಿಗಿಟ್ಟು ಈ ರೀತಿ ಬೀಡೆಡ್ ಪಿನ್ಸ್ಗಳನ್ನ ಹಾಕ್ಕೊಳ್ಳಿ. ಸುತ್ತನೂ ಅದೇ ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸುತ್ತ ಪಿನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಲಾಸ್ಟಿಕ್ ಹಾಕೋದಕ್ಕೆ ಜಾಗ ಬೇಕು, ಅದರಿಂದ ಇದನ್ನು ಚಿಕ್ಕದು ಮಾಡ್ಕೊಳ್ಬೇಡಿ, ಇಷ್ಟೇ ಆಗಲೇ ಇರಬೇಕು. ಈ ಎಲಾಸ್ಟಿಕ್ಕು ತೂರಷ್ಟು ನಮಗೆ ಜಾಗ ಇರಬೇಕು. ನೋಡಿ ಎಷ್ಟು ಬಿಟ್ಟು ಪಿನ್ ಹಾಕಿದ್ದೀನಿ ಸುತ್ತ. ಈಗ ಸುತ್ತ ಈ ತುದಿನಲ್ಲಿ ಸ್ಟಿಚ್ ಹಾಕಬೇಕು. ನೋಡಿ ಈ ರೀತಿ ತುದಿನಲ್ಲಿ ಸ್ಟಿಚ್ ಹಾಕಬೇಕು. ಸುತ್ತ ಸ್ಟಿಚ್ ಹಾಕೊಂಬರ್ಬೇಕು. ಆದರೆ ಒಂದು ಜಾಗದಲ್ಲಿ ಮಾತ್ರ ಸ್ಟಿಚ್ಚನ್ನು ಲಾಕ್ ಮಾಡಬೇಕು. ಇಲ್ಲಿ ಸ್ಟಿಚ್ ಹಾಕಬಾರ್ದು. ಇಲ್ಲಿ ಎಲಾಸ್ಟಿಕ್ ಹಾಕ್ಬೇಕಾದ್ರಿಂದ ಇಲ್ಲಿ ಸ್ಟಿಚ್ ಹಾಕಬಾರ್ದು, ಉಳಿದಿದ್ದೆಲ್ಲ ಸ್ಟಿಚ್ ಹಾಕಬೇಕು. ನೋಡಿ ಸ್ಟಿಚ್ ಹಾಕಿ ತೋರಿಸ್ತೀನಿ ಇವಾಗ. ನೋಡಿ ಇಲ್ಲಿ ಮಾರ್ಕ್ ಹಾಕ್ಕೊಂಡಿರೋ ಕಡೆಯಿಂದ ಶುರು ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು ಜಾಗ ಬಿಟ್ಟು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಎಲಾಸ್ಟಿಕ್ ಎಷ್ಟು ತೊಗೊಬೇಕು ಅಂದರೆ ಈ ಹೊಲ್ದಿರ್ತಿರಲ್ಲ ಆ ತುದಿನಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ನೋಡಿ ಒಂದು ಸುತ್ತು ಬನ್ನಿ. ನೋಡಿ ಇಷ್ಟು ಬಂದಮೇಲೆ ಇಷ್ಟು ಬಿಟ್ಬಿಡಬೇಕು. ಒಂದು ಭಾಗದಲ್ಲಿ ಅರ್ಧ ಬಿಟ್ಬಿಡಬೇಕು. ಅಂದರೆ ಒಂದು ಸುತ್ತಿನ 1/4 ಭಾಗ ನಾವು ಎಲಾಸ್ಟಿಕ್ ತೊಗೊಬೇಕು. ಒಂದು ಸುತ್ತಿನ 1/4 ಭಾಗ ನಾನು ಎಲಾಸ್ಟಿಕ್ ತೊಗೊಂಡಿದ್ದೀನಿ. ಈ ಎಲಾಸ್ಟಿಕ್ಕನ್ನು ಇಲ್ಲಿ ಹೊಲಿದಲ್ಲೇ ಬಿಟ್ಟಿರ್ತೀವಲ್ಲ ಆ ಜಾಗದಿಂದ ಇನ್ಸರ್ಟ್ ಮಾಡಬೇಕು. ನೋಡಿ ಈ ರೀತಿ ಇನ್ಸರ್ಟ್ ಮಾಡಬೇಕು. ಇದಕ್ಕೆ ತುದಿಲಿ ಒಂದು ಪಿನ್ ಹಾಕಿ ಇನ್ಸರ್ಟ್ ಮಾಡ್ತೀನಿ. ನೋಡಿ ಈ ರೀತಿ ಒಂದು ಪಿನ್ ತೊಗೊಂಡು ಈ ಹೊಲಿದಲ್ಲೇ ಜಾಗ ಇರುತ್ತಲ್ಲ ಆ ಜಾಗದಿಂದ ಒಳಗಡೆ ಎಲಾಸ್ಟಿಕ್ ಹಾಕಬೇಕು. ನೀವು ಇದನ್ನು ಚಿಕ್ಕದು ಹೊಲಿದ್ರೆ ಎಲಾಸ್ಟಿಕ್ ತೂರಲ್ಲ, ಅದರಿಂದ ಎಲಾಸ್ಟಿಕ್ಗಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡು ಹೊಲಿಬೇಕಾಗುತ್ತೆ. ನೋಡಿ ಎಲಾಸ್ಟಿಕ್ ತೆಗೆದ್ಮೇಲೆ ಈ ರೀತಿ ಇಟ್ಟು ಸ್ಟಿಚ್ ಹಾಕಬೇಕು. ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಹಾಕಿದ್ದೀನಿ. ಸ್ಟಿಚ್ ಹಾಕಿದ್ಮೇಲೆ ಒಳಗಡೆ ಎಲಾಸ್ಟಿಕ್ನ
ತಳ್ಳಿಬಿಟ್ಟು ಎಲಾಸ್ಟಿಕ್ ಒಳಗೆ ಹಾಕಿದ್ಮೇಲೆ ನೋಡಿ ಇಲ್ಲಿ ಜಾಗ ಬಿಟ್ಟಿರ್ತೀರಲ್ಲ ಅದಕ್ಕೆ ಒಂದು ಸ್ಟಿಚ್ ಹಾಕಬೇಕು. ನೋಡಿ ನಮ್ಮ 18 ಇಂಚಿನ ಬೇಬಿ ಅಂಡರ್ವೇರ್ ರೆಡಿ ಆಯಿತು. ನೀವು ಮೊದಲ ಸಲ ಹೊಲಿತಿದ್ರೆ ನಿಮ್ಮ ಮನೆಯಲ್ಲಿರೋಂಥ ಹಳೆ ನೈಟಿನೋ ಅಥವಾ ಇನ್ಯಾವುದಾದ್ರೂ ಹಳೆ ಕಾಟನ್ ಬಟ್ಟೆಗಳನ್ನ ಉಪಯೋಗಿಸ್ಕೊಂಡು ನೀವು ಹೊಲಿಬೋದು.